ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಎಸ್ಐಆರ್ 2026ರ ಜಾಗೃತಿ ಜಾಥಾ ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಭಾರತ ಚುನಾವಣಾ ಆಯೋಗದ ಸ್ವೀಪ್ ಸಮಿತಿ ಬೆಂಗಳೂರು ನಗರ ಜಿಲ್ಲೆ ಹಾಗೂ ಬೆಂಗಳೂರು ಉತ್ತರ ತಾಲೂಕು ಸ್ವೀಪ್ ಸಮಿತಿ ಸಹಯೋಗದಲ್ಲಿ ಮಾಕಳೆ ಸರ್ಕಾರಿ ಶಾಲೆ ಆವರಣದಲ್ಲಿ ಎಸ್ಐಆರ್ 2026ರ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯತೀಶ್ ರವರು ಕಾರ್ಯಕ್ರಮ ಉದ್ಘಾಟಿಸಿ ಮತದಾರರ ಪಟ್ಟಿಯ ಪರಿಷ್ಕರಣೆ, ಹೊಸ ಮತದಾರರ ನೋಂದಣಿ, ಹೆಸರು ಸೇರ್ಪಡೆ, ತಿದ್ದುಪಡಿ ಮತ್ತು ಮತದಾನದ ಮಹತ್ವ ಕುರಿತು ಮಾಹಿತಿ ನೀಡಿದರು. ನಮಸ್ಕಾರ ಎಲ್ರಿಗೂ ತಿಳಿದಿರೋ ಹಾಗೆ ಚುನಾವಣಾ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಇದ್ರ ಬಗ್ಗೆ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಾವು ಸ್ವೀಪ್ ಕಾರ್ಯಕ್ರಮಗಳನ್ನ ಅಂದ್ರೆ ಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದೇವೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಇದರ ವಿಶೇಷ ಸಮಗ್ರ ಪರಿಷ್ಕರಣೆಯ ಬಹಳ ಮುಖ್ಯ ಘಟ್ಟ ಆದಂತ ಬೇಲೋಗಳು ಮನೆ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡ್ತಕ್ಕಂತ ಕಾರ್ಯಕ್ರಮ 29 ಜುಲೈವರೆಗೂ ನಡೆಯುತ್ತೆ. ಇದು ಇಡೀ ಪ್ರಕ್ರಿಯೆಯಲ್ಲೇ ಬಹಳ ಮುಖ್ಯವಾದಂತ ಘಟ್ಟ. ಯಾಕೆಂದ್ರೆ ಈ ಫಾರ್ಮ್ ಅನ್ನ ಪ್ರತಿಯೊಬ್ಬರ ಮತದಾನರಿಗೆ ತಲುಪಿಸ್ಬೇಕು ಮತ್ತು ಅವರು ಅದನ್ನ ಭರ್ತಿ ಮಾಡಿ ವಾಪಸ್ 29ರೊಳಗೆ ಕೊಡ್ಬೇಕಾಗ್ತದೆ. ಏನು ಅವರು ಫಾರ್ಮ್ ಗಳನ್ನ ಫಿಲ್ ಮಾಡಿ ಕೊಡ್ತಾರೆ ಅದ್ರ ಮೇಲೆನೆ ಫಸ್ಟ್ ಡ್ರಾಫ್ಟ್ ಎಲೆಕ್ಟೋರಲ್ ರೋಲು ಪಬ್ಲಿಷ್ ಆಗ್ತದೆ ಆಗಸ್ಟ್ ನಲ್ಲಿ. ಸೊ ಆದ್ರಿಂದ ಇಡೀ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಎಲ್ಲಾ ಕಡೆ ಜಾಥಾಗಳನ್ನ, ವಿಶೇಷ ಜಾಥಾಗಳನ್ನ, ಎತ್ತಿನ ಗಾಡಿಯ ರ್ಯಾಲಿ, ಬೈಕ್ ರ್ಯಾಲಿ, ಸೈಕಲ್ ರ್ಯಾಲಿ, ಪಂಜಿನ ಮೆರವಣಿಗೆ, ಈ ತರ ವಿಶೇಷವಾಗಿ ಎಲ್ಲರ ಸಾರ್ವಜನಿಕರ ಗಮನ ಸೆಳೆಯೋಕೆ ಹಾಗೂ ಅದ್ರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಕಾರ್ಯಕ್ರಮಗಳನ್ನ ಜಿಲ್ಲಾ ಪಂಚಾಯತಿ ವತಿಯಿಂದ ಮತ್ತು ಜಿಲ್ಲಾಡಳಿತದ ವತಿಯಿಂದ ಆಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸರ್, ಈಗಾಗಲೇ ಕಳೆದ 10 ದಿನಗಳಿಂದ ಪ್ರಕ್ರಿಯೆ ಪ್ರಾರಂಭ ಆಗಿ ನಡೀತಾ ಇದೆ. ಇದುವರೆಗೂ ಯಾವ ಮಟ್ಟಿಗೆ ಪ್ರಕ್ರಿಯೆ ನಡೆದಿದೆ ಮತ್ತೆ ಏನೇನು ಅಪ್ಡೇಟ್ಸ್ ಇದೆಯಾ ಸರ್? ನಾನು ನಿಮ್ಗೆ ಎಕ್ಸಾಕ್ಟ್ ನಂಬರ್ಸ್ ಅನ್ನ ಕೊಡಿಸ್ಕೊಡ್ತೇನೆ. ಕಾನ್ಸ್ಟಿಟ್ಯೂನ್ಸಿ ವಾರು ಎಷ್ಟು ಜನರಿಗೆ ಫಾರ್ಮ್ ಅನ್ನ ನೀಡಲಾಗಿದೆ ಅಂತಕ್ಕಂಥದ್ದು ನನಗೆ ನೆನಪಿರೋ ಮಟ್ಟಿಗೆ ನಾನು ಮೊನ್ನೆ ನೋಡಿದಾಗ ಆಲ್ಮೋಸ್ಟ್ ನಾವು 50% ವರೆಗೂ ಬೆಂಗಳೂರು ಜಿಲ್ಲೆಯಲ್ಲಿ ನಾವು ಫಾರ್ಮ್ ಗಳನ್ನ ಡಿಸ್ಟ್ರಿಬ್ಯೂಷನ್ ಪ್ರಕ್ರಿಯೆ ಮುಗಿದಿತ್ತು. ನಾನು ನಿಖರವಾದ ಮಾಹಿತಿಯನ್ನ ಅದು ಎವ್ರಿ 2 hours ಅದು ಅಪ್ಡೇಟ್ ಆಗ್ತಾ ಇರ್ತದೆ. ನಾನು ಅದನ್ನ ನಿಮ್ಗೆ ಒದಗಿಸ್ಕೊಡ್ತೇನೆ. ನಾವು ಎಲ್ಲಾ ಪಂಚಾಯಿತಿಗಳಲ್ಲಿ ಫೆಸಿಲಿಟೇಷನ್ ಸೆಂಟರ್ ಅನ್ನ ಮಾಡಿದ್ದೇವೆ. BLO ಫೆಸಿಲಿಟೇಷನ್ ಸೆಂಟರ್ ಅಂತ ಹೇಳಿ ಯಾರ್ಯಾರು ಫಾರ್ಮ್ ಇಸ್ಕೊಂಡಿದ್ದೀರಿ ಅವ್ರಿಗೆ ಅದನ್ನ ಭರ್ತಿ ಮಾಡ್ಲಿಕ್ಕೆ ಏನಾದ್ರು ಸಮಸ್ಯೆ ಇದ್ರೆ ತಾವಲ್ಲಿ BLO ಡಿಸ್ಟ್ರಿಬ್ಯೂಷನ್ ಇನ್ನೇನು ಮುಗಿಸಿದ್ಮೇಲೆ BLOಗಳು ಅಲ್ಲಿ ತಮಗೆ ಸಿಗ್ತಾರೆ. ಬಂದು ತಾವು ಅವರಿಂದ ಮಾಹಿತಿಯನ್ನ ಪಡೆದು ಫಾರ್ಮ್ ಅನ್ನ ಭರ್ತಿ ಮಾಡಬಹುದು. ಕಾರ್ಯನಿರ್ವಾಹಕ ಅಧಿಕಾರಿ ಜೋಸೆಫ್ ರವರು ಮತದಾರರ ಪಟ್ಟಿಯಲ್ಲಿ ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ದಾಖಲಾಗುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವನ್ನ ತಿಳಿಸಿದರು. SIR ಪ್ರಕ್ರಿಯೆ ಏನಿದೆ ಅದು ನಮ್ಮ ಕರ್ನಾಟಕ ರಾಜ್ಯದಿಂದ ಶುರುವಾಗಿದೆ. ಇದರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಪ್ರತಿಯೊಂದು ತಾಲೂಕಿನ ಹೆಡ್ ಕ್ವಾರ್ಟರ್ಸ್, ಹೋಬಳಿ ಹೆಡ್ ಕ್ವಾರ್ಟರ್ಸ್, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಕ್ಳಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರಾದ ಯತೀಶ್ ಸರ್ ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ನಾವು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮತ್ತು BLO ಫೆಸಿಲಿಟೇಷನ್ ಸೆಂಟರ್ಸ್ ನ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಓಪನ್ ಮಾಡಿದೀವಿ. ಪ್ರತಿಯೊಬ್ಬ BLOಗೂ ಒಬ್ಬ ವಾಟರ್ ಮೆನ್ ನಾವು ಅವ್ರ ಜೊತೆಗೆ ಅಸೈನ್ ಮಾಡಿ ವಾಟರ್ ಮೆನ್ಸ್ಗೆ, ಯಾಕಂದ್ರೆ ಅವ್ರ ಏರಿಯಾ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರು ಪ್ರತಿಯೊಂದು ಮನೆಯನ್ನು ಕವರ್ ಅಪ್ ಮಾಡ್ತಾರೆ. BLOಸ್ಗೆ ಇದರಿಂದ ಆದಷ್ಟು ಬೇಗ ಏರಿಯಾ ಮತ್ತು ವೋಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇದಾರೆ ಅವನ್ನ ಕವರ್ ಅಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಸರ್, ಕೆಲವೊಂದ್ ಕಡೆ ಆರೋಪ ಇದೆ ಏನಂತಂದ್ರೆ BLOಗಳು ಫೀಲ್ಡ್ಗೆ ಹೋಗ್ತಿಲ್ಲ, ಮನೆ ವಿಸಿಟ್ ಮಾಡ್ತಿಲ್ಲ ಅನ್ನೋ ಆರೋಪ ಕೂಡ ಇದೆ. ಇದೀಗ ಆ ತರ ಒಂದು ಯಾರಾದ್ರೂ ಆಲಸ್ಯವನ್ನ ತೋರ್ತಿರೋಂಥವ್ರಿಗೂ ಕೂಡ ನೀವು ಒಂದು ಸಂದೇಶವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ರೀಚ್ ಔಟ್ ಆಗ್ತಿಲ್ಲ ಜನಗಳಿಗೆ ಅನ್ನೋದೊಂದು ಆರೋಪ ಸಾಮಾನ್ಯವಾಗಿದೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದು ಈಗ ಅದೆಲ್ಲ ಬಗೆಹರಿದಿದೆ. ನಮ್ಮ ಒಂದು ರಾಜ್ಯ ಚುನಾವಣಾ ಆಯೋಗದಿಂದನೂ ಸ್ಪಷ್ಟವಾದ ಮಾರ್ಗದರ್ಶನ ಮತ್ತು ಗೈಡ್ಲೈನ್ಸ್ ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ PDO ಸುಮತಿ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿಯ PDO ಹಾಗೂ BLOಗಳು, ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಶಾಲಾ ಮಕ್ಕಳು, ಶಿಕ್ಷಕರು ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು. ಬಳಿಕ ಸಾರ್ವಜನಿಕರಲ್ಲಿ ಮತದಾನದ ಅರಿವು ಮೂಡಿಸುವ ಬೈಕ್ ರ್ಯಾಲಿ ನಡೆಸಲಾಯಿತು. ವರುಣ